ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂತ ಬಂದೆ. ನೋಡಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬಿದ್ದು ಟೈಮ್ ಬಂದು 1 ಗಂಟೆ 10 ನಿಮಿಷ ಆಗಿದೆ. ಅಂದರೆ ಮಧ್ಯಾಹ್ನ ನೋಡ್ತಾ ಇರ್ಬೋದು. ಇಲ್ಲೇ ನಮ್ಮ ಅಣ್ತಮ್ಮನ ಬಿಟ್ಟಿದ್ದೆ. ಅವ್ನು ನೋಡಿದ್ರೆ ಕಾಣ್ತಾ ಇಲ್ಲ, ಇಲ್ಲಿ ನಿತ್ರನೇ ಕಾಣ್ತಾ ಇಲ್ಲ, ಪಕ್ಕದಲ್ಲಿ ಇರೋರು ಕಾಣ್ತಾ ಇಲ್ಲ. ಅಷ್ಟೊಂದು ಒಂದು 2-3 ದಿನಗಳಿಂದ ಬಿಡದೆ ಮಳೆ ಹೊಡೆದು ಇವಾಗ ಪರವಾಗಿಲ್ಲ. ಇವಾಗ ಮಳೆ ಇಲ್ಲ, ಹಿಮಗಳು ತುಂಬ ಮುಚ್ಕೋಗ್ಬಿಟ್ಟಿದೆ. ಹಂಗೆ ನಮ್ಮ ಮನೇನ ನೋಡ್ಕೊಬರೋಣ ಅಂತ ನಮ್ಮ ಹಾಗೆ ಒಂದು ಕಾಡನ್ನು ನಿಮಗೆ ತೋರಿಸೋಣ ಯಾವ ಥರ ಇದೆ ಅಂತ. ಒಂದು ಲೈಟಾಗಿ ಮಳೆ ಬರ್ತಿದೆ. ಆಲ್ರೆಡಿ ಮಳೆ ಇದಾಕೊಂಡಿದ್ದೀನಿ. ಇದರಲ್ಲಿ ಆಲ್ರೆಡಿ ಅಷ್ಟೊಂದು ಮಳೆ ಬಂದರೆ ತಡೆಯಲ್ಲ, ಫುಲ್ಲು ಒದ್ದೆ ಆಗೋಯ್ತದೆ. ಪರವಾಗಿಲ್ಲ, ಬನ್ನಿ ಮುಂದೆ ನೋಡ್ಕೊಂಡು ಹೋಗೋಣ. ಮಳೆ ಬರ್ತದೆ ಆಲ್ರೆಡಿ. ನೋಡ್ತಾ ಇರ್ಬೋದು. ಇದನ್ನ ನೋಡ್ತಾ ಇದ್ದರೆ 1 ಗಂಟೆ ಆಗಿರೋ ಥರ ಕಾಣ್ತಾ ಇಲ್ಲ. ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆ ಆಗೋ ಥರ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು. ನಿಮ್ಮ ಕಡೆ ಯಾವ ಥರ ಇದೆ ಒಂದು ಪರಿಸ್ಥಿತಿ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ. ನಮ್ಮ ಕಡೆ ನೋಡ್ತಾ ಇರ್ಬೋದು, ಮಧ್ಯಾಹ್ನ 1 ಗಂಟೆ ಆದರೂ ಈ ಥರ ಒಂದು ಪರಿಸ್ಥಿತಿಯಾಗಿದೆ. ಕಾಣ್ತಾ ಇಲ್ಲ. ನಿಜವಾಗ್ಲೂ ಎಲ್ಲಿ ಹೋಗಿದ್ದಾನೆ ನಮ್ಮ ಅಣ್ತಮ್ಮ ಅಂತ ಅದನ್ನು ಗೊತ್ತಿಲ್ಲ. ಫ್ರೀಯಾಗಿ ಬೇರೆ ನಮ್ಮ ಆನೆನ ಬಿಟ್ಟಿದ್ದೆ ನಾನು. ಇಲ್ಲೇ ಇವತ್ತು ಕಾಡಿಗೆಲ್ಲ ಹೋಗೋಕ್ಕಾಗಲ್ಲ. ಒಂದು ದಿನ ಇಡೀ ಫುಲ್ಲು ಚಂಡಿ ಆದೆ ನಾನು. ಒಂದು ದಿನ ಇಡೀ ಅಂದರೆ ಬೆಳಗ್ಗೆ ಹೋಗಿದ್ದು, ಸಾಯಂಕಾಲ 7 ಗಂಟೆ ನೈಟು 7 ಗಂಟೆ ಆದರೂ ಫುಲ್ ಒದ್ದೆ ಆಯಿತಾ. ಫುಲ್ ಒದ್ದೆ ಆದರೂ ಏನು ಮಾಡೋಕ್ಕಾಗಲ್ಲ. ಒಂಥರ ಸಣ್ಣದಾಗಿ ಬರ್ತಾಯಿದೆ. ಈ ಹಿಮಗಳೇ ಈ ಥರ ಒಳ್ಳೆ ಮಳೆ ಥರ ಆಗ್ತಾಯಿದೆ. ನಾವು ಒಂದು ಗೊತ್ತಾಗ್ತಾಯಿಲ್ಲ. ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ಅಣ್ತಮ್ಮನ. ಇಲ್ಲಿ ಅಂತೂ ಕಾಣ್ತಾನೆ ಇಲ್ಲ, ಏನೂ ಕಾಣ್ತಾ ಇಲ್ಲ. ತುಂಬ ಒಂದು ಇದು ಎಲ್ಲ ಹುಷಾರಾಗಿರಿ. ನೋಡ್ತಾ ಇರ್ಬೋದು, ಮಳೆ ಅನ್ನೋದು ಒಂಥರ ಮಳೆ ಬಂದರೂ ಪರವಾಗಿಲ್ಲ. ಅಂದರೆ ಈ ಥರ ಹಿಮಗಳು ಬರಬಾರ್ದು. ಕಾಣಲ್ಲ ಏನು, ನೋಡ್ತಾ ಇರ್ಬೋದು, ಎಂಥದ್ದು ಕಾಣ್ತಾ ಇಲ್ಲ ಅಂಥ ಒಂದು ಪರಿಸ್ಥಿತಿ. ಯಪ್ಪ, ಮಳೆ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಮಳೆ ಬರೋದು ಕಾಣ್ತಾ ಇಲ್ಲ, ತುಂಬ ಸಣ್ಣದಾಗಿ ಹನಿ ಆಗ್ತಾಯಿದೆ. ನಮ್ಮ ಅಣ್ತಮ್ಮ ಇಲ್ಲೇ ಬಂದು ತಿಂದು ಹೋಗಿರೋಂಗೆ ಕಾಣ್ತಾ ಇದ್ದಾನೆ. ಹೌದು, ನಮ್ಮ ಅಣ್ತಮ್ಮನ ದಾರಿ ಥರ ಕಾಣ್ತಾ ಇಲ್ಲ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲೇ ಇದ್ದ ಅಂತ ನೋಡ್ದೆ, ಅಲ್ಲೇ ಇದ್ದೆ ಮುಂದೆ, ಕಣ್ಣಿಗೆ ಬಿದ್ದಿಲ್ಲ. ಇಲ್ಲೇ ತಿನ್ಕೊಂಡು ಹೋಗಿದ್ದಾನೆ. ನೋಡ್ತಾ ಇರ್ಬೋದು. ಏನು ಮಾಡೋಣ, ಮಳೆ ಅಲ್ವಾ, ಎಲ್ಲ ಕಡೆನೂ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲೇ ತಿನ್ಕೊಂಡು ಹೋಗಿದ್ದಾನೆ. ನೋಡ್ತಾ ಇರ್ಬೋದು, ಇಲ್ಲೂ ತಿನ್ಕೊಂಡು ಇದ್ದಾನೆ. ಇಲ್ಲಿ ನೋಡಿ, ಓಹೋ, ಹೆಸರಲ್ಲಿ ಫುಲ್ಲು ಸ್ನಾನ ಮಾಡಿ ಫುಲ್ ಹಬ್ಬ ಮಾಡಿ ಹೋಗಿದ್ದಾನೆ ನಮ್ಮ ಅಣ್ತಮ್ಮ. ಓಹೋ, ಗೌಜಿ ನೋಡ್ತಾ ಇರ್ಬೋದು. ಅಲ್ಲೇ ಮುಂದೆ ಇರ್ಬೋದು ಯಾವ ಥರ ಒದ್ದಾಡಿ ಹೋಗಿದ್ದಾನೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಕೆರೆಯಲ್ಲಿ, ಕೆರೆ ಅಂತೆ ಈ ಕೆಸರಲ್ಲಿ ಸಿಕ್ಕಾಪಟ್ಟೆ ಆಟಾಡಿ ಹೋಗಿದ್ದಾನೆ. ಭಾರಿ ಖುಷಿ. ಆನೆಗಳಿಗೆ ಮಳೆ ಬಂದರೆ ಸಿಕ್ಕಾಪಟ್ಟೆ ಖುಷಿ. ಎಲ್ಲ ಹೇಳ್ತಾರೆ ತುಂಬ ಇದಾಗುತ್ತೆ ಅಂದರೆ, ಆದರೆ ಇಲ್ಲ, ಕಾಲೆಲ್ಲ ಜಾರೋಯ್ತಿದೆ ತಾ. ಇದು ತಿನ್ಕೊಂಡು ಹೋಗಿದ್ದಾನೆ. ಎಲ್ಲೂ ಹೋಗಲ್ಲ. ಚೆನ್ನಾಗಿ ಹುಲ್ಲುಗಳೆಲ್ಲ ಇದೆ, ನೀಟಾಗಿ ತಿನ್ಕೊಂಡು ಆರಾಮ್ಸಾಗಿ. ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ನೀರೆಲ್ಲ ಸಿಕ್ಕಾಪಟ್ಟೆ ಹರಿತಾ ಇದೆ. ಎರಡು ಮಳೆಗೇನೆ ನೋಡ್ಕೋಬೇಕು. ಹಾವುಗಳು ಇರುತ್ತೆ ಈ ಟೈಮಲ್ಲಿ. ಎಲ್ಲಪ್ಪ ಬಿದ್ದೆದ್ದು ಹೋಗ್ಬಿಟ್ಟ. ಯಾವ ಥರ ಇದೆ ನೋಡಿ. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ, ಸಿಕ್ಕಾಪಟ್ಟೆ ಚಳಿ ಆಯಿತಾ. ಇದು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಯಾವ ಟೈಮಲ್ಲಿ, ಈ ಮಳೆ ಟೈಮಲ್ಲಂತೂ ನಮಗಂತೂ ಸಿಕ್ಕಾಪಟ್ಟೆ ಒಂದು ಕಷ್ಟಕರವಾದ ಒಂದು ಇದಂತಲೇ ಹೇಳ್ಬೋದು, ಕಷ್ಟ ಅಂತಲೇ ಹೇಳ್ಬೋದು. ಏನಕ್ಕಾದರೆ ಸಿಕ್ಕಾಪಟ್ಟೆ ನೋಡಿ ಮಳೆ ಬರ್ತಾ ಇರ್ತದೆ. ಆನೆ ಟ್ರ್ಯಾಕು ಚೆನ್ನಾಗಿ ಕಾಣಲ್ಲ. ಆನೆ ಯಾವ ಕಡೆ ಹೋಗಿದೆ, ಎಲ್ಲಿದೆ ಅಂತ ಚೆನ್ನಾಗಿ ಕಾಣಲ್ಲ. ಇವಾಗ ನೋಡಿ ಪಕ್ಕದಲ್ಲೇ ಬಿಟ್ಟಿದ್ರು. ಅಂದರೆ ಆನೆ ಪಕ್ಕದಲ್ಲೇ ಇರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮಳೆ ಬರ್ತಾ ಇರುತ್ತೆ, ತುಂಬ ಒಂದು ಇದಾಗುತ್ತೆ. ಎಲ್ಲಿ ಹೋಗ್ಬಿಟ್ಟಪ್ಪ ಇವನು ನೋಡಿ. ಟ್ರ್ಯಾಕು ತುಂಬ ಬೇಗ ಮಿಸ್ ಆಗ್ತದೆ. ಏನಂತೀರ? ಸೌಂಡ್ ಕೇಳಲ್ಲ. ರೈನ್ ಕೋಟ್ ಹಾಕ್ಕೊಂಡ್ರೆ. ಇಲ್ಲೆಲ್ಲ ಉಜ್ಜಾಡಿದ್ದಾನೆ ಮರಕ್ಕೆ. ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಇದು ಮಾಡಿ ಚೆನ್ನಾಗಿ ಆಟ ಆಡಿ ಹಿಂಗೆ ಹೋಗಿದ್ದಾನೆ. ನನ್ನ ಪ್ರಕಾರ ಹಿಂಗೆ ಕಾಣ್ತಾ ಇಲ್ಲ ಈ ಕಡೆ ಹೋಗಿರೋಂಗೆ.
ಇದೆಲ್ಲ ಹಳೆ ಟ್ರ್ಯಾಕ್ಗಳು ನೋಡ್ತಾ ಇರ್ಬೋದು, ಇದೆಲ್ಲ ಹಳೆ ಟ್ರ್ಯಾಕ್. ಅಂದರೆ ಮಳೆಯಲ್ಲಿ ಅಂತೂ ತುಂಬ ಹಿಂಸೆ, ಆನೆಗಳು ಎಲ್ಲೋಗಿದೆ ಅದನ್ನೇ ನಿಮ್ಗೊಂದು ವೀಡಿಯೋ ಮಾಡಿ ತಿಳಿಸೋಣ ಅಂತ ಹಂಗೆ ಬಂದಿದ್ದು ನಾನು, ಆಯಿತಾ. ಎಲ್ಲೋಗ್ಬಿಟ್ಟ ಇಲ್ಲೇ ಕಾಣ್ತಾ ಇದೆ ಹೋಗಿರಂಗೆ, ಯಾವ ಪಾಯಿಂಟಲ್ಲಿ ಹೋಗಿದ್ದಾನೆ, ಎಲ್ಲೋಗಿದ್ದಾನೆ. ಬನ್ನಿ ನೋಡ್ಕೊಂಡು ಹೋಗೋಣ, ಇಲ್ಲೇ ಬಿಟ್ಕೊಂಡು ಹೋಗಿದ್ದಾನೆ. ಅಂದರೆ ಇವನಿಗೆ ಚೈನು ಹಾಕಿಲ್ಲ, ಬೇಡಿ ಹಾಕಿಲ್ಲಲ್ವಾ, ಟ್ರ್ಯಾಕ್ ಹಂಗಾಗಿ ಕಾಣ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಎಲ್ಲೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಗಂಟೆ ಹಾಕಿದ್ದೀವಿ, ಗಂಟೆನೂ ಸೌಂಡ್ ಬರೋಲ್ಲ, ಏನಕ್ಕಾದರೆ ಆ ಗಂಟೆ ಇಡೀ ಕೆಸರಾಗಿರುತ್ತೆ. ಟ್ರ್ಯಾಕಲ್ಲಿ ಏನಕ್ಕಪ್ಪ ಹೋಗ್ತಾ ಇದೆಯಾ ಅಂದರೆ, ಇವಾಗ ಗಂಟೆ ಏನಾದರೂ ಇದಾಗಿದ್ದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲೇ ಹೋಗಿದ್ದಾನೆ ನೋಡ್ತಾ ಇರ್ಬೋದು, ಆನೆಗಳು ಇಲ್ಲಿ ಹೆಜ್ಜೆ ಗುರುತು ಏನು ಕಾಣ್ತಾ ಇಲ್ಲ, ಆದರೆ ಕೆಸರು ಇದೆ ನೋಡಿ ಈ ಎಲೆಗಳಲ್ಲಿ. ಈ ಒಂದು ಮರ ಗಿಡನ ಈ ಎಲೆಗಳಲ್ಲಿ ನೋಡಿ ಅವನು ಕೆಸರು ಹಾಕ್ಕೊಂಡು ಹೋಗಿದ್ದಾನಲ್ವಾ, ಆ ಒಂದು ಇದರಲ್ಲಿ ಕಂಡುಹಿಡಿಬೋದು. ಅವನು ಹೆಜ್ಜೆ ಗುರುತು ಕಾಣ್ತಾ ಇಲ್ಲ, ಮಳೆ ಬಂದರೆ ಕಾಣಲ್ಲ. ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಏನು ಆನೆ ಹೋಗಿದೆ ಅನ್ನೋದಕ್ಕೆ ಯಾವುದೇ ಒಂದು ಇದಿಲ್ಲ, ಪ್ರೂಫ್ ಇಲ್ಲ. ಆದರೆ ಈ ಮರಗಳು ಗಿಡಗಳಿಗೆ ಉಜ್ಜಾಡಿ ಹೋಗಿರುತ್ತೆ ನೋಡ್ತಾ ಇರ್ಬೋದು. ನೀಟಾಗಿ ಇಲ್ಲೇ ಚೆನ್ನಾಗಿ ಮೈಕೈಯೆಲ್ಲ ಉಜ್ಕೊಂಡು ಹಾಗೆ ಒದ್ದಾಡಿಕೊಂಡು ಹೋಗಿದ್ದಾನೆ, ಆಯಿತಾ. ಇಲ್ಲಿ ನೋಡಿ ಈ ಒಂದು ಎಲೆಯಲ್ಲಿ ಇದೆ ಮಣ್ಣು, ಕೆಸರು ಹಾಕ್ಕೊಂಡಿರ್ತಾನಲ್ವ, ಹಂಗೆ ಹೋಗಿದ್ದಾನೆ, ಈ ಕಡೆ ಹೋಗಿದ್ದಾನೆ. ಟ್ರ್ಯಾಕ್ ಅಂತೂ ಕಾಣಲ್ಲ, ಏನಕ್ಕಾದ್ರೆ ಮಳೆ ಹಂಗೆ. ಇಲ್ಲಿ ನೋಡಿ ಈ ಮರ ನೋಡಿ, ಈ ಮರದಲ್ಲೂ ಮಾರ್ಕ್ ಮಾಡಿದ್ದಾನೆ. ಅಪ್ಪ ನೋಡ್ಕೋಬೇಕಪ್ಪ. ಮತ್ತು ಈ ಒಂದು ಎಲೆಯಲ್ಲಿ ಸಮೇತ ಕಾಣ್ಬೋದು ನೀವು, ಆಯಿತಾ, ಎಲ್ಲಿ ಹೋಗಿದ್ದಾನೆ ಅಂತ. ಟ್ರ್ಯಾಕ್ ಅಷ್ಟು ಈಸಿಯಾಗಿ ಕಾಣಲ್ಲ, ಚೈನ್ ಟ್ರ್ಯಾಕ್ ಅಂತೂ ಕಾಣೋದೇ ಇಲ್ಲ. ಚೈನ್ ಹಾಕಿದ್ರು ಸಮೇತ, ನಾನು ಹಾಕಿಲ್ಲ, ಆದರೂ ನೋಡ್ಕೊಂಡು ಹೋಗ್ತಾ ಇರೋದು ಹಂಗೆ. ಒಂದು ಎಕ್ಸಾಂಪಲ್ಲಾಗಿ ಈ ಮರ ಗಿಡನ ನಾವು ನೋಡಿ ಆನೆ ಎಲ್ಲಿ ಹೋಗಿದೆ ಅಂತ ಕಂಡಿಡ್ತೀವಿ. ಅದು ಪಕ್ಕದಲ್ಲಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಲದ್ದಿ ಹಾಕಿರುತ್ತೆ. ಇಲ್ಲಿ ನೋಡಿ ಲದ್ದಿ ಹಾಕಿದೆ, ಫ್ರೆಶ್ ಆಗಿರೋ ಲದ್ದಿ ಹಾಕಿದೆ, ಫ್ರೆಶ್ ಆಗಿ ಲದ್ದಿ ಹಾಕಿದೆ ನೋಡ್ತಾ ಇರ್ಬೋದು. ಇಲ್ಲಿ ಫ್ರೆಶ್ ಆಗಿ ಲದ್ದಿ ಹಾಕಿದೆ. ಸ್ವಲ್ಪ ಮಳೆ ಚಂಡಿ ಆಗ್ಬಿಟ್ಟು ಅಂದರೆ ಒದ್ದೆ ಆಗ್ಬಿಟ್ಟು ವಾಯ್ಸೇ ಬರ್ತಾ ಇಲ್ಲ, ಅಷ್ಟೊಂದು ಚಳಿ ಅಲ್ವಾ. ನೋಡ್ತಾ ಇರ್ಬೋದು ಫುಲ್ಲು ಚಳಿ, ಆ ಒಂದು ಕಾರಣದಿಂದ. ಏನು ಮಾಡೋಣ ಹೇಳಿ, ಪರಿಸ್ಥಿತಿ ಮನಸ್ಥಿತಿ ಏನಿಲ್ಲ, ಇದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಒಂಚೂರು ನಮಗೆ ಇದರಿಂದ ಏನಿಲ್ಲ. ಆದರೆ ಆನೆಗಳನ್ನ ಸೊಪ್ಪು ಕಡಿಯೋದು, ಆನೆಗಳಿಗೆ ಊಟ, ಇದು ಅಂದರೆ ಸೊಪ್ಪೆಲ್ಲ ಕಡಿಯೋದು ತುಂಬ ಹಿಂಸೆ ಆಗುತ್ತೆ ಮಳೆ ಟೈಮಲ್ಲಿ. ಮರ ಹತ್ತಬೇಕು, ಮರ ಹತ್ತಕ್ಕಾಗಲ್ಲ ಮಳೆ ಬಿದ್ದರೆ, ಏನಕ್ಕಾದರೆ ಸ್ಲಿಪ್ಪಾಗುತ್ತೆ. ಮತ್ತು ಕಾಡಲ್ಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಮಳೆ ಬಿದ್ದಿರುತ್ತೆ ಅಲ್ವಾ. ಅಲ್ಲಿದ್ದಾನೆ, ಮುಂದೆ ಇದ್ದಾನೆ, ತೋರಿಸ್ಕೊಟ್ಟೆ ಬನ್ನಿ. ನೋಡ್ತಾ ಇರ್ಬೋದು, ಕಾಣ್ತಾ ನಿಮಗೆ, ಅಲ್ಲೇ ಇದ್ದಾನೆ, ನನಗೆ ಕಾಣ್ತಾ ಇದ್ದಾನೆ. ಫುಲ್ಲು ಕೆಸರು ಹಾಕ್ಕೊಂಡಿದ್ದಾನೆ. ಸ್ನಾನ ಮಾಡಿಸ್ಬೇಕು, ಡೈಲಿ ಸ್ನಾನ ಮಾಡಿಸ್ಬೇಕು ಈ ಮಳೆ ಟೈಮಲ್ಲಿ. ಎಷ್ಟೇ ಸ್ನಾನ ಮಾಡಿಸಿಬಿಟ್ರು ಅವನು ಹಿಂಗೆ ಇರೋದು. ನೋಡಿದ್ರಾ ಯಾವ ಥರ ಇದ್ದಾನೆ ಅಂತ ನೋಡಿ. ಈ ಮಳೆ ಟೈಮಲ್ಲಿ ಬಂದು ತುಂಬ ಚೆನ್ನಾಗಿ ತಿನ್ನುತ್ತೆ ಆನೆಗಳು, ಒಳ್ಳೆ ಚಿಗುರು ಇರುತ್ತೆ. ಫುಲ್ ಕೆಸರು ಹಾಕ್ಬಿಟ್ಟಿದ್ದಾನೆ ನೋಡಿದ್ರಲ್ಲ. ಸಂಜೆ ಒಂದು 4:40ಕ್ಕೆ ಮತ್ತೆ ಹೊಡ್ಕೊಂಡೋಗಿದ್ದು. ನೋಡ್ತಾ ಇರ್ಬೋದು ನಮ್ಮ ಆನೆ ಎಷ್ಟು ಮಟ್ಟಿಗೆ ಇಲ್ಲಿ ಬಿದ್ದೆದ್ದು ಹೋಗಿದೆ ಅಂತ, ಯಾವ ಥರ ಹೋಗಿದೆ, ಫುಲ್ಲು ದಾರಿ ಮಾಡ್ಕೊಂಡು ಹೋಗಿದೆ. ಈ ಒಂದು ಕಾಲಲ್ಲಿ ಫುಲ್ ಕೆಸರಾಗ್ಬಿಟ್ಟಿದೆ ನೋಡಿ, ಮೈಕೆಲ್ಲ ಉಜ್ಕೊಬಿಟ್ಟಿದೆ. ಹಂಗೆ ಹುಡ್ಕೊಂಡು ನಮ್ಮ ಆನೆನ ಹಿಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ ನಮ್ಮ ಕ್ಯಾಂಪಿಗೆ. ಅಯ್ಯೋ ಫುಲ್ಲು ಮಣ್ಣು,
ಕೆಸರು ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ಲು ಕೆಸರಾಗ್ಬಿಟ್ಟಿದೆ. ಅಂದರೆ ಅವನು ಕೆಸರು ಹಾಕ್ಕೊಂಡಿದ್ದಾನೆ ನಮ್ಮ ಆನೆ. ಆ ಒಂದು ಕಾರಣದಿಂದ ಹಿಂಗೆಲ್ಲ ಆಗ್ತಿದೆ. ಅಯ್ಯಮ್ಮ, ಫುಲ್ ಕೆಸರಾಗುತ್ತೆ. ಮುಳ್ಳುಗಳು ತುಂಬ ಇದೆ. ಇಲ್ಲೊಂದು ಪ್ಲೇಸ್ ಇದೆ, ಅದು ನಿಮ್ಗೆ ತೋರಿಸ್ಬೇಕಂತ ಇದನ್ನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸಖತ್ತಾಗಿದೆ ಪ್ಲೇಸು. ಒಂದು ದೊಡ್ಡ ಕೆರೆ ಇದೆ, ಬನ್ನಿ ನೋಡೋಣ. ತುಂಬ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು. ನಮ್ಮ ಮನೆಗೆ ಚೈನು ಹಾಕಿಲ್ಲ, ಬೇಡಿ ಹಾಕಿಲ್ಲ, ಒಳ್ಳೆ ಸ್ಪೀಡಲ್ಲಿ ಹೋಗ್ಬಿಟ್ಟವನೆ. ತುಂಬ ಒಂದು ರೋಡ್ ಮಾಡ್ಕೊಂಡು ಹೋಗಿದ್ದಾನೆ. ಅಯ್ಯಪ್ಪ, ಯಾರೋ ಫೋನ್ ಮಾಡಿದ್ರು. ರಫೀಸ್ಗೆ ಇದು ಕ್ಯಾಮರಾ, ರಫೀಸ್ಗೆ ಒಂದು ಫೋನು ಯೂಸ್ ಮಾಡ್ತೀನಿ ನಾನು. ಅಯ್ಯೋ, ಕಂಪನಿಯವರು ಯಾವ ಟೈಮಲ್ಲಿ ಕಂಪನಿಯವರು ಫೋನ್ ಮಾಡಬೇಕಂತ ಅವ್ರಿಗೆ ಗೊತ್ತಿಲ್ಲ. ಪರವಾಗಿಲ್ಲ, ಖುಷಿ ಬಂದ ದಿನ ಅಲ್ಲ, ಖುಷಿ ಬಂದ ಟೈಮಲ್ಲಿ ಫೋನ್ ಮಾಡ್ತಾರೆ. ಅಯ್ಯೋ ಬನ್ನಿ ಹೋಗೋಣ. ನಮ್ಮ ಆನೆ ಸಿಗುತ್ತೆ. ಅಯ್ಯಮ್ಮ, ಅಯ್ಯೋ ಮುಳ್ಳು, ಸಿಕ್ಕಾಪಟ್ಟೆ ಮುಳ್ಳಿದೆ. ಕಾಡು ತುಂಬ ದೊಡ್ಡ ಕಾಡು ನೋಡಿ, ಮುಳ್ಳುಗಳು ಕಾಲಿಗೆಲ್ಲ ಬಿದ್ದರೆ ಹೋಯ್ತು. ಒಂದು ಕಾಡಾನೆ ಬೇರೆ ಬಂದ್ಬಿಟ್ಟು ಇದೆ ಅಂತೆ, ಅದು ಎಲ್ಲಿದೆ ಅಂತ ಅದನ್ನು ಗೊತ್ತಿಲ್ಲ. ಆ ಪ್ಲೇಸ್ ಬಂತು. ಸೂಪರಾಗಿದೆ, ದಾರಿ ಇದೆ, ಒಳ್ಳೆ ಚೆನ್ನಾಗಿ ಹುಲ್ಲಿದೆ. ಬಟ್ಟೆ ನೋಡ್ತಿರ್ಬೋದು, ಫುಲ್ಲು ಮಣ್ಣು. ಇದೇ ಆ ಒಂದು ಕೆರೆ. ಸೂಪರ್ ಆಗಿರೋ ಒಂದು ಪ್ಲೇಸ್ ಇದು. ಇಲ್ಲೇ ಬಂದು ಲದ್ದಿ ಹಾಕಿ ನೀರೆಲ್ಲ ಕುಡಿದು ತಿಂದು ಹೋಗಿದ್ದಾನೆ. ನೋಡ್ತಾ ಇರ್ಬೋದು, ಇದೇ ಆ ಒಂದು ಕೆರೆ ಆಗಿರುತ್ತೆ. ನಮ್ಮ ಆನೆ ಹಿಂಗೆ ಬಂದು ಹೋಗಿದೆ, ಈ ಕಡೆ ಬಂದು ಹೋಗಿದೆ. ಹಾಗೆ ನೋಡ್ಕೊಂಡು ನೋಡ್ತಾ ಇರ್ಬೋದು, ಎಂಥ ಸೂಪರ್ ಪ್ಲೇಸ್ ಅಲ್ವಾ. ಈ ಒಂದು ಕೆರೆಯಲ್ಲಿ ನಮ್ಮ ಆನೆ ರೌಂಡ್ ಹೊಡ್ಕೊಂಡು ನೋಡಿಕೊಂಡು ಬಂದು ಹೋಗಿದೆ. ಬನ್ನಿ ಹೋಗೋಣ ಮುಂದೆ. ನಾನು ಅಬ್ಸರ್ವಿಂಗ್ ಬಂದಿಲ್ಲ, ಅದು ಬಂದ ದಾರಿ ಆ ಕಡೆ ವಾಪಸ್ ಬಂದಿದ್ದೀನಿ. ತಪ್ಪು ನಾನು ಬಂದ ದಾರಿ. ಇಲ್ಲೇ ಲದ್ದಿ ಹಾಕಿದೆ ನೋಡಿ, ರಿವರ್ಸ್ ಬಂದಿದ್ದೀನಿ. ಹಿಂಗೆ ಹೋಗಿದೆ ನೋಡಿ, ಈ ಕಡೆ ಹೋಗಿದೆ ಹಿಂಗೆ. ಬಟ್ಟೆ ಎಲ್ಲ ತೊಳ್ಕೊಂಡು ಓಹೋ ಹಿಂಗೆ ಫುಲ್ಲು ಇಲ್ಲಿ ಆಟಾಡಿ ಹಿಂಗೆ ಹೋಗಿದೆ, ಆ ಕಡೆ ಹೋಗಿದೆ. ಪರವಾಗಿಲ್ಲ, ಬನ್ನಿ ಈ ಕಡೆ ಹೋಗೋಣ. ದಾರಿ ಚೇಂಜ್ ಮಾಡ್ಕೊಂಡು ಹೋಗೋಣ.
ಇಲ್ಲಿ ಯಾವ ಕಡೆ ಹೋದ್ರೂ ದಾರಿ ಗೊತ್ತಾಗೋಯ್ತದೆ ನನಗೆ, ಏನಕ್ಕೆ ಸುತ್ತಾಡಿರೋ ಜಾಗ. ಕೆಲವೊಬ್ಬರಿಗೆ ಈ ಥರ ದಾರಿಗಳು ಇದೆ ಅನ್ನೋ ತುಂಬ ಜನರಿಗೆ ಗೊತ್ತಿರಲ್ಲ. ನಮ್ಮೂರಿಗೆ ಈ ಥರ ಕಾಡಲ್ಲಿ ಈ ಥರ ದಾರಿಗಳಿದೆ ಅನ್ನೋದು ಗೊತ್ತಿರಲ್ಲ. ಕಾಲಿಗೆಲ್ಲ ಮುಳ್ಳು ಹೊಡಿತಾ ಇದೆ, ಚುಚ್ತಾ ಇದೆ, ಕೈಗಳು ಮಾಡ್ತಾ ಇದೆ ಪರವಾಗಿಲ್ಲ. ಇಲ್ಲಿ ಬಂದು ಹೋಗಿದೆ ನೋಡಿ, ಇಲ್ಲೇ ಇದೆ ಮೇಲೆ ನೋಡ್ತಾ ಇರ್ಬೋದು. ಇಲ್ಲಿ ಆನೆ ಹೋಗಿರೋ ಒಂದು ದಾರಿ ಇಲ್ಲೇ ಇದೆ. ಆನೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಮೇಯ್ಕೊಂಡಿದ್ದೆ. ನಮಸ್ಕಾರ. ನೋಡ್ತಾ ಇರ್ಬೋದು ನಮ್ಮ ಆನೆನ, ಕಾಡ ಆನೆನ. ಅಣ್ತಮ್ಮ, ಲೇ ಅಣ್ತಮ್ಮ, ಹೋಯ್. ನಮ್ಮ ಆನೆನ ಕಾಡ ಆನೆನ ಗೊತ್ತಾಗ್ತಿಲ್ಲದ್ವೇ. ಯಾವ ಆನೆ ನೀನು ಅಣ್ತಮ್ಮ? ಏಯ್ ಏನಂತಮ್ಮ? ಅಣ್ತಮ್ಮ ಕಾಡಾನೆ ಅಂತೆ ನಮ್ಮ ಮನೆ. ನೋಡಿದ್ರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಹಂಗೆ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಟಾಟಾ, ಬಾಯ್ ಬಾಯ್. ಓಕೆ, ಮತ್ತೆ ಸಿಗೋಣ.